Okay, next type of vectors is equal vectors. It's having a same direction and same magnitude. ಓಕೆ, ಸೇಮ್ ಮ್ಯಾಗ್ನಿಟ್ಯೂಡ್ ಮತ್ತು ಸೇಮ್ ಡೈರೆಕ್ಷನ್ ಇರುವಂಥ ವೆಕ್ಟರ್ಸ್ಗಳನ್ನ ನಾನು ಈಕ್ವಲ್ ವೆಕ್ಟರ್ಸ್ ಅಂತ ಕರಿತೀವಿ. ಎಕ್ಸಾಂಪಲು ಇಲ್ಲಿ ಕೊಟ್ಟಿದ್ದೀನಿ. ವೆಕ್ಟರ್ ಬಿ ಹ್ಯಾವಿಂಗ್ ಸೇಮ್ ಡೈರೆಕ್ಷನ್ ಆ್ಯಂಡ್ ಸೇಮ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ವೆಕ್ಟರ್ ಪಿ ಆ್ಯಂಡ್ ವೆಕ್ಟರ್ ಕ್ಯೂ ಹ್ಯಾವಿಂಗ್ ಸೇಮ್ ಡೈರೆಕ್ಷನ್ ಆ್ಯಂಡ್ ಸೇಮ್ ಮ್ಯಾಗ್ನಿಟ್ಯೂಡ್. ಅನ್ಈಕ್ವಲ್ ವೆಕ್ಟರ್ಸ್ ಅಂತಂದರೆ ನೀಡ್ ನಾಟ್ ಟು ಬಿ ಎ ಸೇಮ್ ಡೈರೆಕ್ಷನ್ ಆ್ಯಂಡ್ ನೀಡ್ ನಾಟ್ ಟು ಬಿ ಎ ಸೇಮ್ ಮ್ಯಾಗ್ನಿಟ್ಯೂಡ್. ಅಂದರೆ ಡೈರೆಕ್ಷನು ಒಂದೇ ಡೈರೆಕ್ಷನಲ್ಲಿ ಹೋಗ್ಬೇಕು ಅಂತ ಏನಿಲ್ಲ, ಅಥವಾ ಬೇರೆ ಬೇರೆ ಡೈರೆಕ್ಷನು ಅಲ್ಲಿ ಹೋಗ್ಬೋದು, ಒಂದೇ ಡೈರೆಕ್ಷನಲ್ಲೂ ಕೂಡ ಹೋಗ್ಬೋದು. ಬಟ್ ಒಂದೇ ಮ್ಯಾಗ್ನಿಟ್ಯೂಡ್ ಇರ್ಬೋದು, ಒಂದೇ ಮ್ಯಾಗ್ನಿಟ್ಯೂಡ್ ಇರದೇ ಇರ್ಬೋದು. ಅಂದರೆ ನೀಡ್ ನಾಟ್ ಟು ಬಿ ಹ್ಯಾವಿಂಗ್ ಎ ಸೇಮ್ ಡೈರೆಕ್ಷನ್ ಆ್ಯಂಡ್ ಸೇಮ್ ಮ್ಯಾಗ್ನಿಟ್ಯೂಡ್. ಎಕ್ಸಾಂಪಲ್ ಇಸ್ ವೆಕ್ಟರ್ ಎ ಫಾರ್ವರ್ಡಲ್ಲಿ ಹೋದರೆ ಅದ್ರ ಅಂದರೆ ಬೇರೆ ಡೈರೆಕ್ಷನಲ್ಲಿ ಬಿ ಹೋಗ್ತಾ ಇದೆ. ಸೇಮ್ ಡೈರೆಕ್ಷನ್ ಇದ್ದರೂ ಕೂಡ ಮ್ಯಾಗ್ನಿಟ್ಯೂಡ್ ಚೇಂಜಸ್ ಇದೆ. ವೆಕ್ಟರ್ ಪಿ ಅಪ್ವರ್ಡ್ ಹೋದಿದ್ರೆ ಅಂದರೆ ಆ್ಯಂಗಲ್ ಪಿ ಮತ್ತು ಕ್ಯೂ ನಡುವೆ ಯಾವುದೋ ಆ್ಯಂಗಲ್ ಅಂದರೆ ಆ್ಯಂಗಲ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದೆ. ಅಂದರೆ ಇವೆರಡೂ ಕೂಡ ವಿರುದ್ಧ ಅಂದರೆ ಬೇರೆ ಬೇರೆ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ಕೋಲಿನಿಯರ್ ವೆಕ್ಟರ್. ನೆಕ್ಸ್ಟ್ ಒನ್ ಇಸ್ ಕೋಲಿನಿಯರ್ ವೆಕ್ಟರ್ಸ್ ಅಂತಂದರೆ ವೆಕ್ಟರ್ಸ್ ಲೈಸ್ ಅಲಾಂಗ್ ಎ ಸೇಮ್ ಲೈನ್. ಅಂದರೆ ಒಂದೇ ಲೈನಲ್ಲಿ ವೆಕ್ಟರ್ಸು ಲೈಸ್ ಅಂದರೆ ಒಂದೇ ಲೈನಲ್ಲಿ ವೆಕ್ಟರ್ಸ್ ಇದೆ. ಓಕೆ, ನೀಡ್ ನಾಟ್ ಟು ಹ್ಯಾವ್ ಸೇಮ್ ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ದಿದ್ರೂ ಪರವಾಗಿಲ್ಲ, ವೆಕ್ಟರ್ಸ್ ಒಂದೇ ಲೈನಲ್ಲಿ ಲೈಸ್ ಆಗಿರಬೇಕು. ಅಂದರೆ ವೆಕ್ಟರ್ ಎ, ವೆಕ್ಟರ್ ಬಿ, ವೆಕ್ಟರ್ ಸಿ ಲೈಸ್ ಆನ್ ಸೇಮ್ ಲೈಸ್ ಆನ್ ಸೇಮ್ ಲೈನ್ ಬಟ್ ಆ್ಯಕ್ಚುಲಿ ಡಿಫ್ರೆಂಟ್ ಮ್ಯಾಗ್ನಿಟ್ಯೂಡ್. ಓಕೆ, ನೆಕ್ಸ್ಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ವೆಕ್ಟರ್ ಈಸ್ ಕೋಪ್ಲೇನರ್ ವೆಕ್ಟರ್. ಓಕೆ, ಕೋಪ್ಲೇನರ್ ವೆಕ್ಟರ್ ಹ್ಯಾವಿಂಗ್ ಎ ಸೇಮ್ ಪ್ಲೇನ್ ನೀಡ್ ನಾಟ್ ಟು ಬಿ ಸೇಮ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಅಂದರೆ ಎಷ್ಟೇ ವೆಕ್ಟರ್ಸ್ ಇರಲಿ ಒಂದೇ ಪ್ಲೇನಲ್ಲಿ ಲೈಸ್ ಆಗಿರಬೇಕು, ಬಟ್ ಮ್ಯಾಗ್ನಿಟ್ಯೂಡು ಮತ್ತು ಡೈರೆಕ್ಷನ್ ಚೇಂಜ್ ಇದ್ರೂ ಪರವಾಗಿಲ್ಲ. ಅಂದರೆ ನೀಡ್ ನಾಟ್ ಟು ಬಿ ಹ್ಯಾವಿಂಗ್ ಎ ಸೇಮ್ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಬಟ್ ಆ್ಯಕ್ಚುಲಿ ಲೈಸ್ ಇನ್ ಸೇಮ್ ಪ್ಲೇನ್. ದಿಸ್ ಈಸ್ ಅ ಕೋಪ್ಲೇನರ್ ವೆಕ್ಟರ್. ಓಕೆ, ಪ್ಲೀಸ್ ರಿಮೆಂಬರಿಂಗ್ ದಿಸ್ ವೆಕ್ಟರ್ because this is a very very important vector. Okay, anytime actually ವೆಕ್ಟರ್ಸ್ ಅಲ್ಜಿಬ್ರಾದಲ್ಲಿ ವೆಕ್ಟರ್ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಆಗಲಿ, ವೆಕ್ಟರ್ ಮಲ್ಟಿಪ್ಲಿಕೇಶನ್ ಆಗಲಿ ಮತ್ತು ಡಿಫ್ರೆನ್ಷಿಯೇಷನ್ ಆಗಲಿ ಕೋಪ್ಲೇನರ್ ವೆಕ್ಟರ್ ಭಾರಿ ರೋಲ್ ಮಾಡುತ್ತೆ. ಇದ್ರ ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ರಿಮೆಂಬರಿಂಗ್ ದಿಸ್.